ನಮಸ್ಕಾರ, ನ್ಯೂಸ್ 10ಗೆ ಸ್ವಾಗತ. ನಾನು ನವಿತಾ ಜೈನ್. ಕಿಮ್ಸ್ ಆಸ್ಪತ್ರೆಯಲ್ಲಿ ಬಡವರ ಜೀವಕ್ಕೆ ಬೆಲೆಯೇ ಇಲ್ವಾ? ಬಡವರು ಅಂದ್ರೆ ಈ ಆಸ್ಪತ್ರೆಯಲ್ಲಿ ಸೌಲಭ್ಯಗಳೇ ಕೊಡಲ್ಲ. ಇದು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ಮತ್ತೊಂದು ಎಡವಟ್ಟಿನ ಕತೆ. ಹಾಸ್ಪಿಟಲ್ ನಲ್ಲಿ ಏನ್ ಮಾಡಿದ್ದಾರೆ ರೋಗಿಗೆ ಅನ್ನೋದನ್ನ ನಾವು ಹೇಳ್ತಾ ಹೋಗ್ತೀವಿ. ರೋಗಿ ಕೈಯಲ್ಲಿ ಗ್ಲೂಕೋಸ್ ಬಾಟಲ್ ಅನ್ನ ಹಿಡಿಸಿದ್ದಾರೆ ಸಿಬ್ಬಂದಿ. ಗ್ಲೂಕೋಸ್ ಸ್ಟ್ಯಾಂಡ್ ಇಲ್ಲ ಅಂತ ಹೇಳಿ ಕೈಯಲ್ಲೇ ರೋಗಿ ಈ ಒಂದು ಗ್ಲೂಕೋಸ್ ಅನ್ನ ಹಿಡ್ಕೊಂಡಿದ್ದಾರೆ. ಅನಾರೋಗ್ಯದ ಕಾರಣ ಅಂತ ಚಿಕಿತ್ಸೆಗೆ ದಾಖಲಾಗಿದ್ರು ಶಂಕರಪ್ಪ ಅನ್ನುವಂತಹವರು. ಆದ್ರೆ ಗ್ಲೂಕೋಸ್ ಸ್ಟ್ಯಾಂಡ್ ಇಲ್ಲ ಅಂತ ಹೇಳಿ ಈ ಆಸ್ಪತ್ರೆಯವರು ಕೈಯಲ್ಲೇ ಗ್ಲೂಕೋಸ್ ಬಾಟಲ್ ಅನ್ನ ಅವ್ರ ಹತ್ರ ಹಿಡಿಸ್ಕೊಂಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರ ಗ್ಲೂಕೋಸ್ ಹಾಕಿ ಬಾಟಲಿಯನ್ನ ಕೈಯಲ್ಲೇ ಕೊಟ್ಬಿಟ್ಟಿದ್ದಾರೆ ನರ್ಸ್. ಆ ದೃಶ್ಯ ಗಮನಿಸಬಹುದು. ಹುಷಾರಿಲ್ಲ ಅಂತ ಹೇಳಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ. ಆದ್ರೆ ಅವರ ಹತ್ರನೇ ಈ ರೀತಿಯಾಗಿ ಗ್ಲೂಕೋಸ್ ಬಾಟಲ್ ನೀವೇ ಕೈಯಲ್ಲಿ ಹಿಡ್ಕೊಳ್ಳಿ ಅಂತ ಹೇಳಿ ಕೊಟ್ಟು ಹೋಗಿದ್ದಾರೆ. ಕೈಯಲ್ಲಿ ಕೊಟ್ಟು ಆನಂತರ ಖಾಲಿ ಆಗುವವರೆಗೂ ಕೂಡ ಬಾಟಲ್ ಅನ್ನ ಕೈಯಲ್ಲೇ ಹಿಡಿದಿದ್ರು ಈ ರೋಗಿ. ಸಾಮಾಜಿಕ ಜಾಲತಾಣದಲ್ಲಿ ಅವ್ಯವಸ್ಥೆಯ ವಿಡಿಯೋ ವೈರಲ್ ಆಗಿದೆ. ಹೌದ್ರಿ, ಕೆಎಂಸಿಯಾಗ ಒಂದು ಸ್ಟ್ಯಾಂಡ್ ಇಲ್ಲ ಅಂತ್ರಿ. ನಷ್ಟದಾಗೈತ್ರಿ ಗೌರ್ಮೆಂಟ್. ತಮ್ಮ ಹೆಸರು ರೀ? ಶಂಕರಪ್ಪ. ಓಕೆ, ಏನಾಗೈತೆ ನಿಮ್ಗೆ? ಏನಾಯ್ತು? ನಿಮ್ಮ ಕೈಗೆ ಕೊಟ್ಟರು ಇದನ್ನ? ನಿಮ್ಮ ಕೈಗೆ ಕೊಟ್ಟರು ಇದನ್ನ? ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಗೊತ್ತಾಗ್ತಾ ಇದೆ ಕಿಮ್ಸ್ ಹಾಸ್ಪಿಟಲ್ ಅಲ್ಲಿ ಏನ್ ಆಗ್ತಾ ಇದೆ, ಯಾವ ರೀತಿಯಾಗಿ ಬೇಜವಾಬ್ದಾರಿಯಿಂದ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಹುಷಾರಿಲ್ಲಪ್ಪ, ನಮ್ಗೆ ಆಸ್ಪತ್ರೆಗೆ ಬಂದು ನಾವು ಚಿಕಿತ್ಸೆಯನ್ನ ಪಡ್ಕೊಳ್ಬೇಕು ಅಂತ ಹೇಳಿ ರೋಗಿ ಬಂದ್ರೆ ಅವರ ಹತ್ರನೇ ಈ ರೀತಿಯಾಗಿ ವರ್ತನೆಯನ್ನ ಮಾಡಿಸ್ತಾ ಇದಾರಲ್ಲ. ಗ್ಲೂಕೋಸ್ ಬಾಟಲ್ ನ ಕೈಯಲ್ಲೇ ಇಟ್ಕೊಳ್ತಾರೆ. ಇಲ್ಲ, ನಮ್ಗೆ ಆಗೋದೇ ಇಲ್ಲ ಅಂತ ಹೇಳ್ಬೋದಾಗಿತ್ತು, ನಮ್ಮ ಹತ್ರ ಗ್ಲೂಕೋಸ್ ಹಾಕೋದಕ್ಕೆ ಸ್ಟ್ಯಾಂಡ್ ಇಲ್ಲ, ಬೇಡ ಪೇಷಂಟ್ ಅಂತ ಹೇಳಿ. ಆದ್ರೆ ಇಂತಹ ರೀತಿಯಾಗಿ ಬೇಜವಾಬ್ದಾರಿಯಿಂದ ವರ್ತಿಸ್ತಾ ಇದ್ದಾರೆ ಅಲ್ಲಿ ಕಿಮ್ಸ್ ಆಸ್ಪತ್ರೆಯ ಎಡವಟ್ಟಿನ ಕತೆ. ಈಗಾಗಲೇ ಈ ಒಂದು ವಿಡಿಯೋ ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದೆ. ಇದಕ್ಕೆ ಏನ್ ಹೇಳ್ತಾರೆ ಅಲ್ಲಿನ ಅಧೀಕ್ಷಕರು, ವೈದ್ಯರು ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಆರೋಗ್ಯ ಸಚಿವರ ಗಮನಕ್ಕೆ ಇದು ಬಂದಿದೆಯಾ ನೋಡ್ಬೇಕಾಗತ್ತೆ. ಯಾವ ರೀತಿಯಾಗಿ ಆಸ್ಪತ್ರೆಯಲ್ಲಿ ಸೌಲಭ್ಯಗಳು ಇದೆ ಅನ್ನೋದನ್ನ, ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪರಶುರಾಮ್ ತಹಶೀಲ್ದಾರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಪರಶುರಾಮ್, ಎಂತಹ ಬೇಜವಾಬ್ದಾರಿಯಿಂದ ವರ್ತನೆ ಮಾಡ್ತಾ ಇದೆ ಅಲ್ಲಿನ ಹಾಸ್ಪಿಟಲ್ ಅನ್ನೋದಕ್ಕೆ ಇಂತಹ ಘಟನೆಗಳು ಸಾಕ್ಷಿ ಆಗ್ತದೆ. ಪ್ರತಿ ಬಾರಿ ಕೂಡ ಎಡವಟ್ಟು ಮಾಡ್ಕೊಳ್ತಾ ಇದೆ. ಈಗ ಚಿಕಿತ್ಸೆಗೆ ಅಂತ ಬಂದವರಿಗೆ ಈ ತರ ಮಾಡಿದ್ರೆ ಹೇಗೆ ಅಂತ ಹೇಳಿ. ಖಂಡಿತ ನವಿತಾ, ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಈ ರೀತಿಯ ಅವಾಂತರಗಳು ಅವಾಗವಾಗಲೇ ವರದಿ ಆಗ್ತಾನೆ ಇರ್ತವೆ. ಕಳೆದ ಕೆಲ ದಿನಗಳ ಹಿಂದೆ 3 ಗರ್ಭಿಣಿಯರನ್ನ ಒಂದೇ ಸ್ಟ್ರೆಚರ್ ನಲ್ಲಿ ಕರೆದುಕೊಂಡು ಹೋಗಿ ಸುದ್ದಿಯಾಗಿತ್ತು. ಅದಾದ ನಂತರ ಆಕ್ಸಿಜನ್ ಅಳವಡಿಸಿದ್ದಂತಹ ಮಗುವನ್ನ ಅದರ ತಂದೆಯ ಕೈಯಲ್ಲೇ ಹಿಡಿದು ಮಕ್ಕಳ ವಾರ್ಡ್ ವರೆಗೂ ಕೂಡ ನಡೆಸಿಕೊಂಡು ಹೋದಂತಹ ಒಂದು ಪ್ರಕರಣ ಕೂಡ ಇತ್ತೀಚೆಗೆ ವರದಿಯಾಗಿತ್ತು. ಈಗ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಗ್ಲುಕೋಸ್ ಅನ್ನ ಸ್ಟ್ಯಾಂಡ್ಗೆ ಹಾಕಿ ಅನಾರೋಗ್ಯದಿಂದ ಬಳಲ್ತಾ ಇದ್ದಂತ ವ್ಯಕ್ತಿಗೆ ಹಾಕಿ ಅದೊಂದು ಇಂಜೆಕ್ಷನ್ ಅನ್ನ ಅಳವಡಿಸಬೇಕಾಗಿತ್ತು. ಆದ್ರೆ ಆ ಒಂದು ಗ್ಲುಕೋಸ್ ರೋಗಿಗೆ ಅಳವಡಿಸಿ ಮತ್ತೊಂದು ಕೈಯಲ್ಲಿ ಅವನಿಗೆ ಎತ್ತಿ ಹಿಡಿಲಿಕ್ಕೆ ಹೇಳಿದ್ದಾರೆ. ಸ್ಟ್ಯಾಂಡ್ಗೂ ಕೂಡ ಒಂದು ಬಾಟಲ್ ಅನ್ನ ಹಾಕಿಲ್ಲ. ಆ ಮೊದಲೇ ನರಳಾಟದಲ್ಲಿದ್ದಂತಹ ವ್ಯಕ್ತಿ ಅದನ್ನ ಹಿಡಿದು ಆ ಖಾಲಿ ಆಗುವವರೆಗೂ ಹಿಡ್ಕೊಂಡಿದ್ದಾನೆ. ಇಂತಹ ಒಂದು ದುಸ್ಥಿತಿ ಕಿಮ್ಸ್ ನಲ್ಲಿ ಇರುವುದು ನಿಜಕ್ಕೂ ವಿಷಾದನೀಯ. ಈ ಕುರಿತು ಮೇಲಧಿಕಾರಿಗಳ ಗಮನಕ್ಕೆ ಆಗಾಗ ಬರ್ತಾ ಇರ್ತದೆ. ಅವರು ನರ್ಸ್ಗಳಿಗೆ ಮತ್ತು ಆಯಾಗಳಿಗೆ ಕರೆದು ಕ್ರಮವನ್ನ ತೆಗೆದುಕೊಂಡು ನೋಟಿಸ್ ಅನ್ನ ಜಾರಿ ಮಾಡ್ತಾ ಇರ್ತಾರೆ. ಆದ್ರೆ ಪರಿಸ್ಥಿತಿ ಮಾತ್ರ ಸುಧಾರಿಸ್ತಾ ಇಲ್ಲ. ಅದೇ ರೀತಿಯ ಒಂದು ಪರಿಸ್ಥಿತಿ, ಇಂತಹ ಸಮಸ್ಯೆಗಳು ಎದುರಾಗ್ತಾನೆ ಇದಾವೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಕೊರೋನಾ ಚಿಕಿತ್ಸೆ ನೀಡಿ ಸಾಕಷ್ಟು ರೋಗಿಗಳಿಗೆ ಸೇವೆಯನ್ನ ಮಾಡ್ತಾ ಇರುವಂತಹ ವೈದ್ಯರು ಶ್ಲಾಘನೆಯೂ ಕೂಡ ಒಂದು ವೇಳೆ ವ್ಯಕ್ತ ಆದ್ರೆ, ಇನ್ನೊಂದೆಡೆ ನರ್ಸ್ಗಳು, ಆಯಾಗಳು, ಇನ್ನಿತರ ಕೆಳಹಂತದ ಸಿಬ್ಬಂದಿಗಳ ಈ ರೀತಿ ಬೇಜವಾಬ್ದಾರಿ ವರ್ತನೆ ಮತ್ತು ನಿರ್ಲಕ್ಷ್ಯತನದಿಂದಾಗಿ ಕಿಮ್ಸ್ ಸಾಕಷ್ಟು ಟೀಕೆಗಳಿಗೂ ಕೂಡ ಗುರಿ ಆಗ್ತಾ ಇದೆ. ಹೀಗಾಗಿ ಕಿಮ್ಸ್ ನಿರ್ದೇಶಕರಾಗಿರ್ಬೋದು, ವೈದ್ಯಕೀಯ ಅಧೀಕ್ಷಕರಾಗಿರ್ಬೋದು, ಆಡಳಿತ ಮಂಡಳಿ ಕಾರ್ಯದರ್ಶಿಗಳಾಗಿರ್ಬೋದು, ಎಲ್ಲರೂ ಬಂದು ಇತ್ತ ಗಮನ ಹರಿಸಿ ಸೂಕ್ತವಾದಂತಹ ಕ್ರಮವನ್ನ ತೆಗೆದುಕೊಂಡು ಈ ನರ್ಸ್ಗಳು, ಆಯಾಗಳು, ಕೆಳಹಂತದ ಸಿಬ್ಬಂದಿ ಏನು ಬೇಜವಾಬ್ದಾರಿಯಿಂದ ವರ್ತಿಸ್ತಾ ಇದ್ದಾರೆ ಅಂತಹವರ ವಿರುದ್ಧ ಒಂದು ಕಠಿಣವಾದಂತಹ ಕ್ರಮವನ್ನ ತೆಗೆದುಕೊಳ್ಬೇಕಾಗ್ತದೆ. ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗದ ವಿವಿಧ ಜಿಲ್ಲೆಗಳಿಂದ ಕಿಮ್ಸ್ಗೆ ಸಾವಿರಾರು ರೋಗಿಗಳು ದಿನನಿತ್ಯ ಭೇಟಿ ಕೊಡ್ತಾರೆ. ಅದರಲ್ಲಿ ಬಹುತೇಕರು ಬಡ ರೋಗಿಗಳು, ಆರ್ಥಿಕ ಸಂಕಷ್ಟಗಳನ್ನ ಎದುರಿಸುವಂತವರು, ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುವಂತಹ ಸಾಮರ್ಥ್ಯ ಇಲ್ಲದೆ ಇರುವಂತವರು.
ಅಂತವರು ಕಿಮ್ಸ್ ಆಸ್ಪತ್ರೆಗೆ ಬಂದಾಗ ಅವರಿಗೆ ಉತ್ತಮವಾದಂತಹ ಆರೋಗ್ಯ ಸೇವೆಯನ್ನ ಕೊಡಬೇಕಾಗ್ತದೆ. ಕಿಮ್ಸ್ ಆಸ್ಪತ್ರೆಗೆ ಸರ್ಕಾರದಿಂದ ಕೂಡ ಕೋಟ್ಯಾಂತರ ರೂಪಾಯಿ ಅನುದಾನವಿದೆ. Okay. ಆ ಹಣವನ್ನ ಬಳಸಿಕೊಂಡು ರೋಗಿಗಳಿಗೆ ಉತ್ತಮವಾದ ಗುಣಮಟ್ಟದ ಚಿಕಿತ್ಸೆಯನ್ನ ನೀಡಬೇಕಾಗ್ತದೆ. ಆದ್ರೆ ಈ ಕೆಳಹಂತದ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಕಿಮ್ಸ್ಗೆ ಕೆಟ್ಟ ಹೆಸರು ಬರ್ತಾ ಇರುವುದು ಮಾತ್ರ ದುರ್ದೈವ ಅಂತಾನೆ ಹೇಳ್ಬೋದು ನವಿತಾ. ಓಕೆ, ಥ್ಯಾಂಕ್ ಯು ಪರಶುರಾಮ್ ತಹಶೀಲ್ದಾರ್.